ಕಂಡಕ್ಟರ್ ಕೆಲಸ ಅಂತ ನಾವು ಬಂದಿದ್ವಿ, ಯಾಕೆಂದ್ರೆ ಖುಷಿ ಆಗ್ತಿತ್ತು ಅವಾಗ ಚಿಕ್ಕ ಇರುವಾಗ ನಮ್ಗೆ. ಅವಾಗ ಎಂತ ಗೊತ್ತಾಗುದಿರಲಿಲ್ಲ. ಈಗ ಕಷ್ಟ ತುಂಬಾ ಇದೆ ಸರ್. ಕಾಂಪಿಟೇಷನ್ಗೆಲ್ಲ ಟಾಟಾ ಗಾಡಿ, ಕಾಂಪಿಟೇಷನ್ ಮಾಡ್ಲಿಕ್ಕೆಲ್ಲ ಟಾಟಾ ಗಾಡಿ ಒಳ್ಳೆ ಆಗ್ತದೆ. ಶಾಲೆಯಲ್ಲಿ ಕೊಡುವಾಗ ದೊಡ್ಡದಾದ್ಮೇಲೆ ಎಂತ ಆಗ್ತೀರಿ ಅಂತ ಹೇಳುವಾಗ್ಲೇ ನಾನು ಡ್ರೈವರ್ ಅಂತ ಹೇಳಿದ್ದು. ಅನ್ಫಾರ್ಚುನೇಟ್ಲಿ ಅದು ಡ್ರೈವರ್ ಆಗಿ ಸೀತೆಗಿಲ್ಲದ್ರೆ ಬರುದೇ ಸಹ ಇಲ್ಲ ಗಾಡಿಗೆ, ಗವರ್ಮೆಂಟ್ ಆಗಿ ಅದಕ್ಕೆ ಹೋಗ್ತಾರೆ ಹಾಗೆ. ನಿಮ್ಮ ಫೇವರೇಟ್ ಲೈಲ್ಯಾಂಡ್ ಕಂಫರ್ಟ್ ಲೈಲ್ಯಾಂಡ್ ಯಾಕೆ ಅದು? ಕುತ್ಕೊಳ್ಳಿಕ್ಕೆಲ್ಲ ಆರಾಮ, ಓಡಿಸ್ಲಿಕ್ಕೇನು ಆರಾಮ, ಗ್ರಿಪ್ ಗಾಡಿ. ಯಾಕೆಂದ್ರೆ ತುಂಬಾ ಕಷ್ಟ ಇದೆ, ನಮ್ಮ ಕಷ್ಟ ಯಾರಿಗೂ ಗೊತ್ತಾಗುದಿಲ್ಲಲ್ಲ. ಹಾಗೆ ನಿಮಗೆ ವಿಡಿಯೋ ಮುಖಾಂತರ ಅಲ್ಲಿ ಗೊತ್ತಾಗ್ಲಿ ನಮ್ಮ ಕಷ್ಟ. ಹೊಸೊಬ್ರು ಈಗ ಹೊಸೊಬ್ರು ಯಾರು ಇತ್ತೀಚೆಗೆ ಡ್ರೈವಿಂಗ್ ಅಲ್ಲಿ ಕಲಿತಾರಲ್ವಾ, ಅವ್ರು ಬರ್ಬೇಕಷ್ಟೇ. ಈಗ ಬಸ್ ಅಲ್ಲೇ ಇದ್ದವ್ರು ಜಾಸ್ತಿ ಇದ್ದವರು ಬಸ್ ಫೀಲ್ಡ್ ಬೇಡ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲು ಸರ್. ಯಾಕೆಂದ್ರೆ ಬಸ್ ಇದ್ ಬಗ್ಗೆ ಯಾರು ಗೊತ್ತಾಗುದಿಲ್ಲ ಇನ್ನು ಹೊರಗಿನವರಿಗೆ, ಆದ್ರೆ ನಿಮ್ಗಿಂತ ಎಲ್ಲರಿಗೂ ಗೊತ್ತಾಗ್ತಾ ಉಂಟು, ಅದು ಖುಷಿ ಆಗ್ತದೆ. ಸಿಟಿಯಲ್ಲಿ ಒಂದು 4 ಕಣ್ಣು ಇದ್ರು ಸಾಕಾಗುದಿಲ್ಲ ಅಲ್ವಾ? ಕಾರ್ನವರು ಬೈಕ್ನವರೆಲ್ಲ ಇಲ್ಲೆಲ್ಲ ಕಾಣುದಿಲ್ಲ. ನೆಲ್ಕೊಂಡು ಹೋಗಿ ಜನ ಕರೆಯುವುದಂದ್ರೆ ನಂಗೆ ತುಂಬಾ ಇಷ್ಟ ಅವಾಗ. ಹಾಗೆ ನಾನು ಬಸ್ ಫೀಲ್ಡ್ ಮತ್ತೆ ಬಂದದ್ದು. ಬಸ್ ಇದು ಮೊದ್ಲು ಯಾರು ವಿಡಿಯೋನು ಮಾಡ್ತಿರ್ಲಿಲ್ಲ, ಫೋಟೋನು ತೆಗಿತಿರ್ಲಿಲ್ಲ. ಇತ್ತೀಚೆಗೆ ದಿನಗಳಲ್ಲಿ ಅದೆಲ್ಲ ಫೋಟೋ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಸಾಚಿ ಬಸ್ ಅಲ್ಲಿ ಇದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು ಸಾಚಿ ಬಸ್ ಅನ್ನು ತೋರಿಸಿ, ನನ್ನ ಫೇವ್ರೆಟ್ ಬಸ್ ಅಂತ. ತುಂಬಾ ಒಂದು 3-4 ತಿಂಗಳ ಹಿಂದೆ ನನಗೆ ಕಮೆಂಟ್ ಬರ್ತಾ ಇತ್ತು. ಫೈನಲಿ ಸಾಚಿ ಬಸ್ಸಿನ ಒಳಗಡೆ ಇದ್ದೇನೆ. ಇದರ ಡ್ರೈವರ್ ಹಾಗೇನೆ ನಿರ್ವಾಹಕರಿದ್ದಾರೆ, ಅವ್ರ ಹತ್ರ ಮಾತಾಡ್ಸ್ತೇನೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಿಧೀಶ್. ಊರಲ್ಲಿ? ಬೈಲೂರು. ಸರ್, ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 2 ವರ್ಷ ಆದದಷ್ಟೇ, ನಾನು ಕಲಿತಿದ್ದದ್ದು ಮೊದಲು. ಓಕೆ, ಯಾವ ಕಾಲೇಜ್ ಅಲ್ಲಿ ಇದ್ರಿ ನೀವು? ನಾನು 10th ಆಗಿ ITI ಮಾಡಿದೆ. ಓಕೆ, ITI ಮಾಡುವಾಗ ವರುಣ್ ಬಸ್ ಅಲ್ಲಿ ನೆಲ್ಕೊಂಡು ಹೋಗ್ತಿದ್ದೆ. ಯಾವ ಬಸ್ ಅಲ್ಲಿ ಇದ್ರಿ? ವರುಣ್ ಬಸ್ ಅಲ್ಲಿ ನೇಲ್ಕೊಂಡು ನೆಲ್ಕೊಂಡು ಹೋಗಿ ಜನ ಕರೆಯುವುದಂದ್ರೆ ನಂಗೆ ತುಂಬಾ ಇಷ್ಟ ಅವಾಗ. ಹಾಗೆ ನಾನು ಬಸ್ ಫೀಲ್ಡ್ ಮತ್ತೆ ಬಂದದ್ದು. ಯಾಕಂದ್ರೆ ಕಂಪ್ಯೂಟರ್ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅವರೊಟ್ಟಿಗೆ ಜನ ಎಲ್ಲ ಕರೀಲಿಕ್ಕೆ ಹೋಗ್ತಿದ್ದೆ, ಧರ್ಮಸ್ಥಳಕ್ಕೆಲ್ಲ ಹೋಗಿ ಶಾಲೆಗೆ ರಜೆ ಬಂಕ್ ಮಾಡ್ತಿದ್ದೆ ಅವಾಗ. ಯಾಕೆ ಬಂಕ್ ಮಾಡ್ತಿದ್ದು? ಬಂಕ್ ಅಂದ್ರೆ ನಮ್ಗೆ ಕಲಿಯೋದೆಂತ, ನಮ್ಗೆ ಬಸ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಅವಾಗ. ಅವಾಗ ನಮ್ದು ಬಸ್ ಫೀಲ್ಡ್ ಡ್ರೈವಿಂಗ್ ಮಾಡ್ಬೇಕು ತುಂಬಾ ಆಸೆ. ಅದೇ ಬಂಕ್ ಮಾಡಿ ಎಲ್ಲ ನೋಡುದು ಹೇಗೆ ಜನ ಕರೆಯುವುದು, ಹೇಗೆ ಕಂಪ್ಯೂಟರ್ ಹೇಗೆ ಇದ್ ಮಾಡ್ತಾರೆ. ಕಲೀಲಿಕ್ಕೆ ಹೋಗ್ತಿದ್ದೆ ಕಂಪ್ಯೂಟರ್, ಆದ್ರೆ ಸಹ ತಲೆಗೆ ಹಿಡಿಲಿಲ್ಲ. ಮತ್ತೆ ನಾನು ಲೋಕಲ್ ಬಸ್ ಅಲ್ಲಿ ಮಾಡ್ತಿದ್ದೆ. ಫಸ್ಟ್ ಗೆ ನೀವು ಹೇಗೆ ಜಾಯಿನ್ ಆದ್ರಿ ಬಸ್ಸಿಗೆ? ನಾನು ಫಸ್ಟ್ ಗೆ ಜಾಯಿನ್ ಆದದ್ದು ಹೇಗೆ ಅಂದ್ರೆ, ನನ್ನೊಂದು ಬಸ್ ಇತ್ತು ಮಕರ ಜೊತೆ ಅಂತ. ನಾನು ಓನ್ ಮಾಡ್ತಿದ್ದೆ ಬಸ್. ಓನ್ ಬಸ್ ಇತ್ತು ನನ್ನ ಓನ್ ಬಸ್. ಹಳ್ಳಿ ಬೆಳ್ಳಿ ರೂಟ್ಗೆ. ನಮ್ಗೆ ಅವಾಗ ಎಂತ ಅಂತ ಗೊತ್ತಿಲ್ಲ, ಹುಚ್ಚು ತುಂಬಾ ಬಸ್ ಮೇಲೆ ಅಷ್ಟು ಪ್ರೀತಿ ನಮ್ಗೆ. ನಾನೊಂದು ಬಸ್ ಹಾಕ್ಬೇಕು, ನಂಗೆ ಒಂದು ಓನರ್ ಆಗ್ಬೇಕಂತ ನನ್ನೊಂದು ಆಸೆ ಇತ್ತು. ಯಾಕಂದ್ರೆ ಬಸ್ ಹಾಕಿದ್ದೆ, ಮತ್ತೆ ಅಲ್ಲಿ ಲಾಸ್ ಆಯ್ತು ಅದು. ಯಾಕಂದ್ರೆ ಗವರ್ಮೆಂಟ್ ಎಲ್ಲ ಬಿಟ್ಟು ಮತ್ತೆ ನಮ್ಗೆ ಅದು ಇದು ಮಾಡಿ ಮೇಂಟೆನೆನ್ಸ್ ಆಗೋದು ಇಲ್ಲಲ್ಲ. ಅದಕ್ಕೆ ನಾನು ಬಸ್ ಬಿಟ್ಬಿಟ್ಟೆ. ನಾನು ಬಸ್ ಯಾರು ಡ್ರೈವರ್ ಇಲ್ಲ ಅಂದ್ರೆ ನಾನೇ ಡ್ರೈವಿಂಗ್ ಮಾಡ್ತಿದ್ದೆ, ಅಷ್ಟು ಕೆಪಾಸಿಟಿ ಇತ್ತು. ಯಾಕೆಂದ್ರೆ ಎದುರ್ತಿರ್ಲಿಲ್ಲ ಯಾವುದಕ್ಕೆ. ನಂಗೆ ಮಾಡ್ತೇನೆ ಅಂತ ಛಲ ಉಂಟು. ನಾನು ಒಂದಿನ ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಂದಿನ ಡ್ರೈವರ್ ಇಲ್ಲ ಬಸ್ಸಿಗೆ ಮಕ್ಕಳ ಜೊತೆ. ಅವಾಗ ಡ್ರೈವರ್ ಇಲ್ಲ ಅಂತ ನಾನು ಸ್ಟೇರಿಂಗ್ ಇದ್ರಲ್ಲಿ ಕುತ್ಕೊಂಡು ನಾನು ಇನ್ನೊಬ್ಬ ಡ್ರೈವರಿಗೆ ಕಾಲ್ ಮಾಡಿದೆ. ಕಾರ್ ಬಿಟ್ಟು ನಂಗೆ ಗೊತ್ತು, ಬಸ್ ಬಿಟ್ಟು ಗೊತ್ತಿಲ್ಲ. ಅಂದ್ರೆ ನೀವು ಇಷ್ಟ ತನಕ ಕೂರ್ಲಿಲ್ಲ? ಫಸ್ಟ್ ಟೈಮ್ ಆರ್ಡಿನರಿ ಸ್ಟೇರಿಂಗ್, ಫ್ಲೂಯಿಡ್ ಬ್ರೇಕ್, ನಂಗೆ ಗೊತ್ತಿಲ್ಲ ಎಂತ ಅಂತ. ನಾನು ಒಂದು ಡ್ರೈವರಿಗೆ ಕಾಲ್ ಮಾಡಿದೆ, ಕೇಳಿದೆ ಗೇರ್ ಹೇಗೆ ಹಾಕುದು ಅಂತ. ಯಾಕೆಂದ್ರೆ ಕಾರ್ ಬಿಟ್ಟು ನಮ್ಗೆ ಗೊತ್ತುಂಟಲ್ಲ. ಅವ್ರು ಹೇಳಿದ್ರು ಗೇರ್ ತಪ್ಪುದಿಲ್ಲ, ನೀನು ಕುತ್ಕೊಂಡಲ್ಲೇ ಆಫ್ ಇದ್ದಲ್ಲಿ ಗೇರ್ ಮೂವ್ ಮಾಡು ಅಂತ. ಗೇರ್ ಮೂವ್ ಮಾಡಿದೆ ಸರ್. ಮತ್ತೆ ಆಮೇಲೆ ನಾನು ಗಾಡಿ ತಕೊಂಡು ಹೋದೆ ರೂಟಿಗೆ ಸಂಜೆವರೆಗೆ ರೂಟ್ ಮಾಡಿದ್ದೇನೆ, ತೊಂದ್ರೆ ಇಲ್ಲ. ಆದ್ಮೇಲೆ ಇದಕ್ಕೆ ಹೇಳುದು ಒಂದು ನಮ್ಮ ಒಂದು ಕಾನ್ಫಿಡೆನ್ಸ್ ಅಲ್ವಾ? ಯಾಕಂದ್ರೆ ನಂಗೆ ಅಷ್ಟು ಛಲ ಉಂಟು. ಈಗ ಸಹ ಬಿಡ್ತೇನೆ, ನಾನು ಗಾಡಿ ತಗೊಂಡ್ ಹೋಗ್ತೇನೆ, ನಂಗೆ ಹೆದರಿಕೆ ಅಂತ ಇಲ್ಲ. ಗಾಡಿ ಬಿಡ್ತೇನೆ, ತಗೊಂಡ್ ಹೋಗ್ತೇನೆ, ಮೂವ್ ಮಾಡಿ ಇಡ್ತೇನೆ. ಡ್ರೈವರ್ ಇಲ್ಲಾದ್ರೆ ಸಹ ನಾನು ತಗೊಂಡ್ ಹೋಗ್ತೇನೆ ಅಂತ ನಂಗೆ ಒಂದು ಇದುಂಟು ಅಲ್ವಾ? ಇದು ಆದದ್ದು ನಿಮ್ಮ ಬಸ್ ಇರುವಾಗ? ನಂದು ಬಸ್ ಇರುವಾಗ. ಆಮೇಲೆ ಅವರು ನನ್ ಬಸ್ ಬಿಟ್ಟಾದ್ಮೇಲೆ ನಾನು ಮನೆಯಲ್ಲಿ ಇದ್ದೆ ಅಲ್ಲ, ಅವಾಗ ಇನ್ನೊಬ್ರು ಕೇಳಿದ್ರು ಪಳ್ಳಿ ಬೆಳ್ಳಿ ಬಸ್ ಅಲ್ಲಿ ರೂಟ್ ಮಾಡ್ತೀಯಾ ಅಂತ. ಮತ್ತೆ ಮಾಡಿದ್ದೇನೆ ಸರ್. ಅದ್ರಲ್ಲಿ ಸಹ ತೊಂದ್ರೆ ಇರ್ಲಿಲ್ಲ. ಮತ್ತೆ ನಾನು 1 ವರ್ಷ ಅದ್ರಲ್ಲಿ ಮಾಡಿಬಿಟ್ಟೆ. 1 ವರ್ಷ ಮಾಡಿಬಿಟ್ಟು
ಸರ್ ನಿಮ್ಗೆ ನೀವು ಕಾಲೇಜ್ ಟೈಮ್ ಅಲ್ಲಿ ತುಂಬಾ ಬಸ್ಸಿನ ಬಗ್ಗೆ ನಿಮ್ಗೆ ಒಂದು ಅಭಿಮಾನ ಇತ್ತು. ಅಭಿಮಾನ ಅಂತ ಹೇಳಿದ್ರೆ ನೀವು ತುಂಬಾ ಫ್ಯಾನ್ಸ್ ಆಗಿದ್ರಿ. ಹೌದೌದು. ಇವಾಗ ಕಂಡಕ್ಟರ್ ಕೆಲಸ ಆಗಿ ಮಾಡ್ತಾ ಇದ್ರಿ ಸರ್. ಹೇಗೆ ಆಗ್ತದೆ ಸರ್ ನಿರ್ವಾಹಕ ಹುದ್ದೆ? ಹೌದು ಸರ್, ಕಂಡಕ್ಟರ್ ಕೆಲಸ ಅಂತ ನಾವು ಬಂದಿದ್ವಿ. ಯಾಕಂದ್ರೆ ಖುಷಿ ಆಗ್ತಿತ್ತು ಅವಾಗ ಚಿಕ್ಕ ಇರುವಾಗ ನಮ್ಗೆ. ಅವಾಗ ಎಂತ ಗೊತ್ತಾಗುದಿಲ್ಲ. ಈಗ ಕಷ್ಟ ತುಂಬಾ ಇದೆ ಸರ್. ಯಾಕಂದ್ರೆ ಗೌರ್ಮೆಂಟ್ ಆಗಿ ನಮ್ಗೆ ಕಲೆಕ್ಷನ್ ಮೇನ್ ಬೇಕು, ಮಾಡಿಬೇಕು. ಇಲ್ಲಿ ಚೊರೆ ಹೀಗೆ ಹಾಗೆ ಇದಂತ, ಮತ್ತೆ ಇಲ್ಲಿ ಇವರು ಸಹ ಕಿರಿಕಿರಿ ಮಾಡ್ತಿರ್ತಾರೆ. ಪ್ಯಾಸೆಂಜರ್ ₹1 ₹2 ಸಹ ಕಿರಿಕಿರಿ ಮಾಡ್ತಿದ್ದಾರೆ. ನಾವು ₹1-2 ಸಹ ಬಿಡ್ತೀವಿ. ಯಾಕಂದ್ರೆ ಮೊನ್ನೆ ಕಂಪ್ಲೇಂಟ್ ಸಹ ಆಗಿದೆ ₹2 ಸಮೇತ. ಉಡುಪಿ ಕರ್ಲ ರೂಟ್ ಅಲ್ಲಿ ನಾನು HMT ಡ್ಯೂಟಿ ಮಾಡ್ತಿದ್ದೆ. ಇವರದೇ ಗಾಡಿ HMT ಅಲ್ಲಿ ಮಾಡ್ತಿದ್ದೆ. ಅವಾಗ ₹2 ಕೊಡ್ಲಿಲ್ಲ ಅಂತ ಅವರಿಗೆ ಸಹ ಕೇಳ್ಬಹುದಿತ್ತು. ನಮ್ಮೊಟ್ಟಿಗೆ ₹2 ಕೊಡ್ಲಿಲ್ಲ, ಲಾಸ್ಟ್ ಇಳಿಯುವಾಗ ಕೇಳ್ಬಹುದಿತ್ತು. ಕೇಳದ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ₹2ಗೆ 2,000 ಫೈನ್ ಹಾಕಿದ್ದಾರೆ. ₹2? ₹2ಗೆ 2,000 ಫೈನ್ ಹಾಕಿದ್ದಾರೆ RTO. ಅವರು ಕಂಪ್ಲೇಂಟ್ ಮಾಡಿದ? ಪ್ಯಾಸೆಂಜರ್ ಕಂಪ್ಲೇಂಟ್ ಮಾಡಿದ್ದಾರೆ. ಅದು ಮತ್ತೆ ಎಂತ ಆಗಿದೆ ಅಂತ ಗೊತ್ತಿಲ್ಲ. 15 ತಾರೀಕು ಬರ್ಲಿಕ್ಕೆ ಅಂತ ಓನರ್ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಓನರ್ ಬರ್ಲಿಕ್ಕೆ ಹೇಳಿದ್ದಾರೆ 15 ತಾರೀಕು. ಹಾಗೆ ಈ ತರ ಎಲ್ಲ ನಿಮ್ಗೆ ಕೆಲವೊಂದು ಪ್ಯಾಸೆಂಜರ್ಸ್ ನವರೆಲ್ಲ ಪ್ರಾಬ್ಲಮ್ ಮಾಡ್ತಾರೆ. ಹೌದು, ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಮತ್ತೆ ಹಾಗೆ ರಶ್ ಇರ್ತದೆ ಬೆಳಿಗ್ಗೆದ ಟ್ರಿಪ್ ಅಲ್ಲೆಲ್ಲ. ಹಾಗೆ ನಾವು ಮತ್ತೆ ಬೈಲಿಕ್ಕೆ ಆಗುದಿಲ್ಲ. ಪ್ಯಾಸೆಂಜರ್ ನಾಳೆ ಎಲ್ಲಿ ಹೋಗ್ತಾರೆ ಅಂತ ಹೇಳಕ್ ಆಗುದಿಲ್ಲ. ನಿಮ್ಗೆ ಮುಖ್ಯವಾಗಿ ಪ್ಯಾಸೆಂಜರ್ ಬೇಕು. ಈಗ ಮತ್ತೆ ಸೀದೆಗಿಲ್ಲದ್ರೆ ಬರುದೇ ಸಹ ಇಲ್ಲ ಗಾಡಿಗೆ. ಗೌರ್ಮೆಂಟ್ ಆಗಿ ಅದಕ್ಕೆ ಹೋಗ್ತಾರೆ. ಹಾಗೆ ತುಂಬಾ ಕಷ್ಟ ಉಂಟು ಸರ್. ನಿರ್ವಾಹಕ ಹುದ್ದೆ ಬಸ್ ಲೈನ್ ತುಂಬಾ ಕಷ್ಟ ಸರ್. ಯಾಕಂದ್ರೆ ನಮ್ಗೆ ಚಿಕ್ಕ ಇರುವಾಗ ತುಂಬಾ ಖುಷಿ ಆಗ್ತಿತ್ತು. ಕಂಪ್ಯೂಟರ್ ಒತ್ತಬೇಕು ಬರ್ಬೇಕಂತ, ಬಸ್ ನೇತಾಡ್ಬೇಕು. ಈಗ ಬಂದು ತುಂಬಾ ಬೇಜಾರಾಗ್ತದೆ ಸರ್. ನಿಮ್ಗೆ ರಜೆ ಎಲ್ಲ ಇರುತ್ತಾ? ರಜೆ ಮಾಡ್ತೇನೆ ಯಾವತ್ತೊಮ್ಮೆ, ಇಲ್ಲದ್ರೆ ಮಾಡುದಿಲ್ಲ. ಅವಾಗ ನೀವು ಬೇರೆಯವರನ್ನ ಹಾಕ್ಬೇಕಾ? ಹೌದು, ಬೇರೆಯವ್ರನ್ನ ಹಾಕ್ಬೇಕು. ಹೌದು, ಬೇರೆಯವ್ರನ್ನ ನಾವೇ ಹಾಕ್ಬೇಕು. ಯಾಕಂದ್ರೆ ಬೇರೆಯವ್ರನ್ನ ಹಾಕಿದ್ರೆ ಸಹ ನಮ್ಗೆ ಡ್ಯೂಟಿ ಬಿಟ್ಟು ಕೊಟ್ಟು ಮತ್ತೆ ಕಲೆಕ್ಷನ್ ಇಲ್ಲಾದ್ರೆ ದನಿ ಓನರ್ ಮತ್ತೆ ಹೇಳ್ತಾರೆ. ಅದಕ್ಕೆ ನಾವು ಮಾಡಿದ್ರೆ ತೊಂದ್ರೆ ಇರುದಿಲ್ಲಲ್ಲ. ಮತ್ತೆ ಪ್ಯಾಸೆಂಜರ್ ಬೇರೆ ಕೊಟ್ರೆ ಅವರು ಡೈಲಿ ಟಿಕೆಟ್ ಜಾಸ್ತಿ ಮಾಡಿದ್ರೆ ನಾಳೆಯಿಂದ ಬರುದಿಲ್ಲ. ಅವರು ಕೊಡುದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾಳೆ ಬರುದಿಲ್ಲ. ಹಾಗೇನೆ ಆಯ್ತು. ಇಲ್ಲಾದ್ರೆ ಬೆಳಿಗ್ಗೆ ಟ್ರಿಪ್ ಅಲ್ಲಿ ಎಲ್ಲ ಪ್ಯಾಕ್ ಆಗ್ತಿತ್ತು. ಇವಾಗ ಒಂದು ವಾರ ಡ್ಯೂಟಿ ನಾ HMT ಹೋಗಿದ್ದೆ. ಈಗ ಫುಲ್ ಡಲ್ ಆಗಿದೆ ಬೆಳಿಗ್ಗೆ ಟ್ರಿಪ್ ಎಲ್ಲ. ಮುಂದಿನ ಗಾಡಿಯಲ್ಲೆಲ್ಲ ಹೋಗ್ತಾರೆ ಪ್ಯಾಸೆಂಜರ್ಸ್ ನವರೆಲ್ಲ ಆತರ ಇದೆ. ಹೌದು, ಒಂದೇ ಲೆಕ್ಕ ಇರುದಿಲ್ಲ ಎಲ್ಲರೂ. ನಿರ್ವಾಹಕ ಹುದ್ದೆ ಹೇಳುದಾದ್ರೆ ಒಂಥರ ತುಂಬಾ ಕಷ್ಟ ಇದೆ ಸರ್. ಕಷ್ಟ ಅಷ್ಟು ಈಸಿ ಇಲ್ಲ. ಡ್ರೈವಿಂಗ್ ಕಿಂತ ಸ್ವಲ್ಪ ಸವಾಲೇ ಜಾಸ್ತಿ ಇದ್ರಲ್ಲಿ. ಹೌದು, ನಾನು ಅದಕ್ಕೆ ಲೈಸೆನ್ಸ್ ಒಂದು ಹೆವಿ ಮಾಡಿಲ್ಲ. ಡ್ರೈವಿಂಗ್ ಕುತ್ಕೋಬೇಕಂತ ನನ್ನೊಂದು ಆಸೆ. ಅಲ್ವಾ? ಇದು ಎಲ್ಲ ಕಷ್ಟ ಗೊತ್ತಾಗುದಿಲ್ಲ ಸರ್. ಒಬ್ಬೆ ಹಾಕ್ಬೇಕು, ಜನ ಕರಿಬೇಕು. ನಮ್ದು ಕಷ್ಟ ಯಾರಿಗೂ ಗೊತ್ತಾಗುದಿಲ್ಲ ಸರ್. ಇನ್ನೊಂದು ವಿಷಯ ಬರೋದಾದ್ರೆ ಸರ್, ನೀವು ಮಳೆಗಾಲದಲ್ಲಿ ಯಾವ ತರ ಡ್ಯೂಟಿ ಮಾಡ್ತೀರಾ ಸರ್? ಮಳೆ ಬರ್ತಾ ಇರುತ್ತೆ, ಮಳೆಗಾಲದಲ್ಲಿ ಕೆಳಗಡೆ ಇಳಿಬೇಕು, ತುಂಬಾ ಚಂಡಿ ಸರ್. ಯಾಕಂದ್ರೆ ಎಂತ ಮಾಡುದು, ಡ್ಯೂಟಿ ಅಂದ್ರೆ ನಾವು ಮಾಡ್ಬೇಕಲ್ಲ ಅಲ್ವಾ? ನಮ್ದು ಕರ್ತವ್ಯನೇ. ಯಾಕಂದ್ರೆ ಡೋರ್ ಅಲ್ಲಿ ನಿಂತ್ರೆ, ಡೋರ್ ಪ್ಯಾಕ್ ಆದ್ರೆ ಡೋರ್ ಅಲ್ಲೇ ನಿಲ್ಬೇಕು ನಾವು. ಯಾಕಂದ್ರೆ ಪ್ಯಾಸೆಂಜರ್ ಎಲ್ಲ ಕಾಲ್ ತಪ್ಪಿ ಕೈ ತಪ್ಪಿ ಎಲ್ಲ ಬಿದ್ರೆ ಹೌದು, ಅದು ನಮ್ಮ ಮೇಲೆ ಬರುದು. ಅದಕ್ಕೆ ನಾವು ಮಳೆಯಲ್ಲಿ ನೆನೆದೇ ಮಾಡ್ಬೇಕು ಸರ್. ಎಂತ ಮಾಡುವ ಸರ್. ನಿಮ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಸ್ವಲ್ಪ ಖುಷಿ ಅಂತ ಆಗುದು ಟೈಮ್ ಯಾವ್ದು ಸರ್? ನಂಗೆ ಡ್ಯೂಟಿ ಮಾಡೋದಂದ್ರೆ ಖುಷಿಯೇ. ನಂಗೆ ರಜೆ ಮಾಡಿದ್ರೆ ನಾ ಮನೆಯಲ್ಲಿ ಕುತ್ಕೊಳ್ಳಿಲ್ಲ. ಬಸ್ಸಿಗೆ ನಾನ್ ರಜೆ ಮಾಡಿದ್ರೆ ಯಾಕೆ ಅಂತ ಆಗ್ತದೆ ಅಲ್ವಾ? ರೆಸ್ಟ್ ಬೇಡ ಅಂತ ಆಗ್ತದೆ. ಹಾಗೆ ಬಸ್ಸಲ್ಲಿ ಟೈಮ್ ಪಾಸ್ ಆಗ್ತದಲ್ಲ, ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಹಾಗೆ ಟೈಮ್ ಪಾಸ್ ಆಗ್ತದೆ. ಹೋಗಿ ಬರುದು ಉಡುಪಿ ಒಮ್ಮೆ ಬೋರ್ ಆಗ್ತದೆ ನೋಡ್ಲಿಕ್ಕೆ. ಉಡುಪಿ ಎಷ್ಟು ನೋಡುದು. ಆಗ ಪಳ್ಳಿ ಬೆಳ್ಳಿಯಲ್ಲಿ ಸಹ ಇರುವಾಗ ಸಹ ಎಷ್ಟು ನೋಡುದಂತ. ಅದಕ್ಕೆ ಉಡುಪಿ ಕಾರ್ಲ ಎಕ್ಸ್ಪ್ರೆಸ್ ಗೆ ಬಂದೆ ನಾನು. ಎಕ್ಸ್ಪ್ರೆಸ್ ಬಂದೆ, ಫಸ್ಟ್ ಮೂಕಾಂಬಿಕಾ ಬಂದ ಡ್ಯೂಟಿಗೆ. ಯಾಕಂದ್ರೆ ನಾನು ಪಳ್ಳಿ ಬೆಳ್ಳೆ ಬಿಟ್ಟಿದೆ, ಮತ್ತೆ ಕಂಪ್ಯೂಟರ್ ಎಂತ ಗೊತ್ತಿಲ್ಲ. ಮೂಕಾಂಬಿಕೆ ಬಂದೆ ಕಲ್ತೆ ಅಂತ, ಮೂಕಾಂಬಿಕಾ ಬಸ್. ಅದಕ್ಕೆ ಬಂದು ಮತ್ತೆ ಅವರು ಓನರ್ ಮಾಡ್ಲಿಕ್ಕೆ ಹೇಳಿದ್ರು ಅರ್ಧ ದಿನ ಡ್ಯೂಟಿ. ನಾನು ಅದಕ್ಕಿಂತ ಮೊದಲು ಲೋಕಲ್ ಬಸ್ ಅಲ್ಲಿ ಒಂದು ಕಂಪ್ಯೂಟರ್ ಗೊತ್ತಿತ್ತು. ಹಾಗೆ ಒಂದು ಮೂಕಾಂಬಿಕಾ ಬಸ್ ಅಲ್ಲಿ ಬರ್ಲಿಕ್ಕೆ ಅರ್ಧ ದಿನ ಡ್ಯೂಟಿ ಮಾಡಿದೆ. ಮತ್ತೆ ಅವ್ರಿಗೆ ಖುಷಿ ಆಯ್ತು ನಾನು ಡ್ಯೂಟಿ ನೋಡಿ. ಯಾಕಂದ್ರೆ ಬಂತಲ್ಲ ಕಂಪ್ಯೂಟರ್ ಅಂತ. ಮತ್ತೆ ಲಾಸ್ಟ್ 1 ದಿನ 2 ದಿನ ಮೇಲೆ HMT ಅಲ್ಲಿ ಕರೆದ್ರು ಬದ್ಲಿ. HMT ಅಲ್ಲಿ ಬದ್ಲಿ ಮಾಡಿದೆ. ಮತ್ತೆ 12 ದಿನ ಬದ್ಲಿ ಮಾಡಿದೆ HMT ಅಲ್ಲಿ. ಮತ್ತೆ ಇದು ಗಾಡಿಯಲ್ಲಿ ಫಿಕ್ಸ್ ಕೊಟ್ರು ನಂಗೆ ಡ್ಯೂಟಿ ಓನರ್. ಅದೇ HMT ಓನರ್ ಇದ್ರ ಗಾಡಿಯಲ್ಲಿ ಫಿಕ್ಸ್. ಇವಾಗ ಇದ್ರಲ್ಲೇ ಇದ್ದೀರಾ? ಇದರಲ್ಲಿ ಇದ್ದೇನೆ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಕೊಟ್ರಿ. ನಿಮ್ಮ ಕಷ್ಟ ಸುಖವನ್ನೆಲ್ಲ ಹೇಳಿದ್ರಿ. ಓಕೆ, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಏನ್ ಹೇಳ್ತೀರಾ ಸರ್? ನಿಜವಾಗ್ಲು ಸರ್, ಯಾಕೆಂದ್ರೆ ಬಸ್ ಇದ್ ಬಗ್ಗೆ ಯಾರು ಗೊತ್ತಾಗುದಿಲ್ಲ ಇನ್ನು ಹೊರಗಿನವರಿಗೆ. ಆದ್ರೆ ನಿಮ್ಗಿಂತ ಎಲ್ಲರಿಗೆ ಗೊತ್ತಾಗ್ತಾ ಉಂಟು, ಅದು ಖುಷಿ ಆಗ್ತದೆ ಸರ್. ಯಾಕಂದ್ರೆ ಬಸ್ನವರ ವಿಡಿಯೋ ಜಾಸ್ತಿ ಮಾಡ್ಬೇಕಾಗ್ತದೆ.
ಖಂಡಿತ ಅವರ ಕಷ್ಟ ಸುಖ ಯಾರಿಗೂ ಗೊತ್ತಾಗುದಿಲ್ಲ ಸರ್. ಯಾಕೆಂದ್ರೆ ಅವರದ್ದು ಕಷ್ಟ ಸುಖ ನಮ್ಮೊಟ್ಟಿಗೆ ಕೇಳಿದ್ರೆ ಮಾತ್ರ ಗೊತ್ತಾಗುದು. ಖಂಡಿತ. ಇವಾಗ ನೀವು ನಿಮ್ಮ ಕಷ್ಟವನ್ನು ಈಗ ಹೇಳಿದ್ರೆ ಯಾರು ಕೇಳುವರು? ಯಾರು ಕೇಳುವವರಿಲ್ಲ ಸರ್, ಯಾರು ಕೇಳುವವರಿಲ್ಲ. ಪ್ಯಾಸೆಂಜರ್ ಯಾಕಂದ್ರೆ ಬಿಸಿ ಆಗ್ತಾರೆ ಒಂದು ಎರಡಕ್ಕೆ, ಎಂತ ಮಾತಾಡುವಾಗೆ ಇಲ್ಲ ಈಗ. ಯಾಕಂದ್ರೆ ಗವರ್ಮೆಂಟ್ ಫ್ರೀ ಆಗಿ ನಮ್ಗೆ ಕಷ್ಟ ಆಗಿದೆ ಸರ್. ಹಾಗೆ ನಿಮ್ದು ವಿಡಿಯೋಕ್ಕೆ ನಾವು ಇದು ಮಾಡಿ ಧನ್ಯವಾದಗಳು ಸರ್. ಖಂಡಿತ ಸರ್, ಇನ್ನಷ್ಟು ಒಳ್ಳೆ ನಮ್ಮ ಚಾನಲ್ ಅಲ್ಲಿ ವ್ಲಾಗ್ ಬರ್ತದೆ ಸರ್. ಒಳ್ಳೆ ಡ್ರೈವರ್ನವರ, ಒಳ್ಳೆ ಕಂಡಕ್ಟರ್ನವರ ಇಂಟರ್ವ್ಯೂ ಮಾಡ್ಬೇಕು ಸರ್, ಮಾಡ್ತೇವೆ ಸರ್. ಯಾಕಂದ್ರೆ ತುಂಬಾ ಕಷ್ಟ ಇದೆ, ನಮ್ಮ ಕಷ್ಟ ಯಾರಿಗೂ ಗೊತ್ತಾಗುದಿಲ್ಲಲ್ಲ. ಹಾಗೆ ನಿಮಗೆ ವಿಡಿಯೋ ಮುಖಾಂತರ ಅಲ್ಲಿ ಗೊತ್ತಾಗ್ಲಿ ನಮ್ಮ ಕಷ್ಟ. ಹಾಗೆ ಎಸ್ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರವೀಂದ್ರ ಅಂತ ಹೇಳಿ. ರವೀಂದ್ರ. ಎಲ್ಲಿ ಊರಲ್ಲಿ ನಿಮ್ದು? ನಮ್ದು ಕಾರ್ಕಳ. ಕಾರ್ಕಳ. ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? 2009 ನಂತರ. 9ರ ನಂತರ. ಹೌದು. ಫಸ್ಟಿಗೆ ಬಂದಂತ ಬಸ್ ಯಾವ್ದು ನಿಮ್ದು? ಫಸ್ಟ್ ಬಂದಂತ ಬಸ್ ನಂದು ಶ್ರೀ ಗಣೇಶ್. ಯಾವ ರೂಟ್ ಸರ್ ಅದು? ಅದು ಉಡುಪಿ ಕಾರ್ಕಳ. ಉಡುಪಿ ಕಾರ್ಕಳ. ಬಸ್ ಬರೋಕ್ಕಿಂತ ಮೊದ್ಲು ಏನ್ ಡ್ಯೂಟಿ ಮಾಡ್ತಾ ಇದ್ದೀರಿ? ಅಂದ್ರೆ ನಾನು ಶಾಲೆ ಹೋಗ್ತಿದ್ದೆ, ಶಾಲೆಗೆ ಹೋಗಾಗ್ಲೇ ಗಾಡಿ ಎಲ್ಲ ತೊಳ್ತಿದ್ದೆ. ಆದ್ಮೇಲೆ ಕ್ಲೀನರ್ ಅದೇ. ಓಕೆ. ಯಾವ ಬಸ್ ಅಲ್ಲಿ? ಶ್ರೀ ಗಣೇಶ್ ಅಲ್ಲಿ. ಅದರಲ್ಲೇ ಕ್ಲೀನರ್ ಆಗಿ, ಕಂಡಕ್ಟರ್ ಆಗಿ, ಅದರಲ್ಲೇ ಡ್ರೈವರ್ ಆಗಿ. ಫಸ್ಟಿಗೆ ಅದ್ರಲ್ಲಿ. ಓಕೆ. ಹಾಗಾದ್ರೆ ನೀವು ಫಸ್ಟಿಗೆ ಬಿಟ್ಟಂತಹ ಗಾಡಿ ಬಸ್ಸೇ, ಶ್ರೀ ಗಣೇಶ್ ಬಸ್. ಹೇಗೆ ಆಯ್ತು? ನಿಮ್ದು ಆಸೆ ಇತ್ತಾ ನೀವು ಸಹ ಒಂದು ಡ್ರೈವರ್ ಆಗ್ಬೇಕಂತ? ಡ್ರೈವರ್ ಆಗುವಂತ ಆಸೆ ಇತ್ತು, ತುಂಬಾ ಆಸೆ ಇತ್ತ. ಶಾಲೆಯಲ್ಲಿ ಕೊಡುವಾಗ ದೊಡ್ಡದಾದ್ಮೇಲೆ ಎಂತ ಆಗ್ತೀರಿ ಅಂತ ಹೇಳುವಾಗ್ಲೇ ನಾನು ಡ್ರೈವರ್ ಅಂತ ಹೇಳಿದ್ದು. ಅನ್ಫಾರ್ಚುನೇಟ್ಲಿ ಅದು ಡ್ರೈವರ್ ಆಗಿ. ಓಕೆ. ಮುಂಚೆ ಸ್ಕೂಲ್ ಅಲ್ಲೆಲ್ಲ ಕೇಳ್ತಾ ಇದ್ರು, ನೀನ್ ದೊಡ್ಡಾದ್ಮೇಲೆ ಏನಾಗ್ತೀರಿ ಅಂತ ಎಲ್ಲ ಡಾಕ್ಟರ್, ಇಂಜಿನಿಯರ್ ಅಂತ ಹೇಳ್ತಿದ್ರು. ನೀವು ಡ್ರೈವರ್ ಅಂತ ಹೇಳಿ ನಾವು ಲಾಸ್ಟ್ ಬೆಂಚ್ ಅಲ್ಲಿ ಇರೋರಲ್ಲ, ಮತ್ತೆ ಎಂತ ಹೇಳ್ಬೇಕಂತ ಹೇಳಿ ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ದು. ಅದು ಲಾಸ್ಟ್ ಗೆ ಹಾಗೆ ಆಗಿ. ಓಕೆ. ನೀವು ಸಹ ನಮ್ ತರನೇ ಲಾಸ್ಟ್ ಬೆಂಚ್ ಅಲ್ಲ, ಲಾಸ್ಟ್ ಬೆಂಚಿನವರು ನಾವೆಲ್ಲ. ಓಕೆ. ಅಷ್ಟಂದ್ರೆ ಸ್ವಲ್ಪ ಗಾಡಿ ಎಲ್ಲ ಮುಂದೆ ಇಡ್ತಾ ಇದ್ನಲ್ಲ, ಸಡನ್ಲಿ ಡ್ರೈವಿಂಗ್ ಹೇಳುವಾಗ್ಲೇ ಒಂದು ಹೆದರಿಕೆ ಆಗ್ತದಲ್ಲ. ಮತ್ತೆ ಒಂದ್ ಸ್ವಲ್ಪ ಇದು ದೂರ ಹೋಗುವಾಗ ಮತ್ತೆಲ್ಲ ಅಲ್ಲಿ ಸರಿ ಆಗ್ತದೆ, ಎಲ್ಲ ಸರಿ ಆಯ್ತು. ತುಂಬಾ ಭಯ ಆಯ್ತಾ ನಿಮ್ಗೆ? ಫಸ್ಟ್ ಗೆ ಭಯ, ಎಲ್ರಿಗೂ ಭಯ. ಕಲಿಯುವಾಗ ಎಲ್ರಿಗೆ, ಮತ್ತೆ ಕಲ್ತಾದ್ಮೇಲೆ ಅದು ಭಯ ಅಂತ ಅನ್ಸ್ಲಿಲ್ಲ ಅಲ್ಲ? ಫಸ್ಟ್ ಟ್ರಿಪ್ ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು? ಫಸ್ಟ್ ಟ್ರಿಪ್ ಉಡುಪಿ ಕಾರ್ಕಳ. ಉಡುಪಿ ಕಾರ್ಕಳ. ಓಕೆ. ಆ ಟೈಮ್ ಅಲ್ಲಿ ಫುಲ್ ಭಯ ಫಸ್ಟ್ ಅಲ್ಲ ಗಾಡಿ? ಯಾವ ಗಾಡಿ ಸರ್ ಅದು? ಅದು ಶ್ರೀ ಗಣೇಶ್ ಟಾಟಾ ಗಾಡಿ. ಟಾಟಾ ಗಾಡಿ. ಅವಾಗ ಟಾಟಾ ಗಾಡಿ ಇತ್ತು. ಯಾವ್ದು? ಟಾಟಾ 16? ಅದು ದೊಡ್ಡ ಗಾಡಿ. ದೊಡ್ಡ ಗಾಡಿಯಾ? ಓಕೆ. ನಂತರ ನಿಮ್ಗೆ ಬಸ್ ಫೀಲ್ಡ್ ಓಕೆ ಅಂತ ಸೆಟ್ ಆಯ್ತು. ಓಕೆ. ಯಾವ ರೂಟ್ ಎಲ್ಲ ಮಾಡಿದಿರ ಸರ್ ನೀವು? ಉಡುಪಿ ಕಾರ್ಕಳ, ಓಕೆ, ಉಡುಪಿ ಮಂಗಳೂರು, ಮತ್ತೆ ಕೊಲ್ಲೂರು, ಮತ್ತೆ ಮೂಡುಬಿದ್ರೆ, ಮ್ಯಾಂಗ್ಳೂರು. ಓಕೆ. ಇಷ್ಟೆಲ್ಲ ರೂಟ್ ಮಾಡಿದ್ರ. ನಿಮ್ಮ ಫೇವರೇಟ್ ರೂಟ್ ಅಂತ ಯಾವ್ದು? ಉಡುಪಿ ಕಾರ್ಕಳ. ಯಾಕೆ ಅದು? ಯಾರ್ದು ಕಿರಿಕಿರಿ ಇಲ್ಲ, ಅಂದ್ರೆ ಟ್ರಾಫಿಕ್ ಕಿರಿಕಿರಿ ಇಲ್ಲ. ಓಕೆ. ಎಷ್ಟು ಟೈಮ್ ಒಳಗೆ ನೀವು ರೀಚ್ ಮಾಡ್ಬೇಕು ಉಡುಪಿ ಕಾರ್ಕಳ? 1 ಗಂಟೆ 10 ನಿಮಿಷ. ಮಂಗಳೂರು ಆದ್ರೆ? ಮಂಗಳೂರು 1 ಮುಕ್ಕಾಲು ಗಂಟೆನೇ ಬೇಕು. ಓಕೆ. ತುಂಬಾ ಸಮಯ ಆಯ್ತು ಮಾಡಿದೆ. ಮುಂಚೆ ಯಾವ್ದು ಮಾಡ್ತಾ ಇದ್ರಿ ಮಂಗಳೂರಲ್ಲಿ? ಯಾವ ಬಸ್ ಅಲ್ಲಿ? ಮಂಗಳೂರು ಅಂದ್ರೆ ಇದು ಹನುಮಾನ್ ಕಂಪನಿ ಇತ್ತು. ಹೌದು, ರೆಡ್ ಕಲರ್ ಗಾಡಿ. ಅವಾಗ ಶ್ರೀ ಗಣೇಶ್ನವರಿಗೆ ಆಗಿತ್ತು. ಹೌದೌದು, ಶ್ರೀ ಗಣೇಶ್ ಆಗಿತ್ತು. ಅವರ ಇಲ್ಲಿರುವಾಗ ಡ್ಯೂಟಿ ಮಾಡಿದ್ದೇನೆ. ಅಲ್ಲ, ಅದು ಸಣ್ಣ ಗಾಡಿ ಅಲ್ಲ? ಸಣ್ಣ ಗಾಡಿ. ಸಣ್ಣ ಗಾಡಿ ಅಂತ ಹೇಳಿದ್ರೆ ಓಡಿಸ್ಲಿಕ್ಕೆ ಎಲ್ಲ ಚೆನ್ನಾಗಿ ಆಗುತ್ತಾ? ಹೇಗೆ? ಸಣ್ಣ ಗಾಡಿ ಕಾರ್ ಓಡಿಸಿದಾಗ ಆಗ್ತದೆ. ಅದು ಲೆಂತ್ ಎಲ್ಲ ಚಿಕ್ಕದಿರುತ್ತೆ, ಅಗಲ ಕಮ್ಮಿ, ಲೆಂತ್ ಅಲ್ಲಿ ಅಷ್ಟೇ ಇರುತ್ತೆ. ಓಕೆ. ಅಲ್ಲ, ಇವಾಗ ಆಗುಂಬೆ ಗಾಡಿ ಎಲ್ಲ ಇರುತ್ತಲ್ಲ, ಅದು ಸಣ್ಣದಲ್ಲ? ಅದು ವೀಲ್ ಬೇಸ್ ಎಲ್ಲ ಕಮ್ಮಿ ಇರುತ್ತೆ, ಕಡಿಮೆ ಇರುತ್ತೆ. ಸ್ವಲ್ಪ ಓವರ್ಟೇಕ್ ಮಾಡ್ಲಿಕ್ಕೆ ಎಲ್ಲ ಈಸಿ ಆಗ್ತದೆ. ಇದೆಲ್ಲ ಸ್ವಲ್ಪ ಲೆಂತ್ ಗಾಡಿ ಅಲ್ಲ? ಓಕೆ. ನಿಮ್ಮ ಫೇವರೇಟ್ ರೂಟ್ ಯಾವ್ದಂತ ಹೇಳಿದ್ರೆ ಉಡುಪಿ ಮತ್ತೆ ಕಾರ್ಕಳ. ಯಾಕೆ ಅದು? ನನಗೆ ಅದು ಮೊದಲಿಂದ ಅದೇ ರೂಟ್ ಅಲ್ಲಿ ಇದ್ದು ಅಭ್ಯಾಸ ಆಗಿದೆ, ಹಾಗಾಗಿ ಇದೇ ಫೇವರೇಟ್. ಅದೇ ಫೇವರೇಟ್. ಟ್ರಾಫಿಕ್ ಅಷ್ಟೇನು ಇರುದಿಲ್ಲ. ಇವಾಗ ಇತ್ತೀಚೆಗೆ ಅಷ್ಟೇ ಸಿಗ್ನಲ್ ಎಲ್ಲ ಆಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ. ಅವಾಗೆಲ್ಲ ಸಿಂಗಲ್ ರೋಡ್ ಇದೆ, ಇವಾಗ ಏನ್ ಡಬಲ್ ಆಗಿದೆ ಅಲ್ಲ, ಅಷ್ಟೇನು ಕಿರಿಕಿರಿ ಆಗುದಿಲ್ಲ. ಅವಾಗ ನೀವು ಎಷ್ಟು ಟೈಮ್ ಅಲ್ಲಿ ರೀಚ್ ಮಾಡ್ತಾ ಇದ್ರಿ? ಸಿಂಗಲ್ ರೋಡ್ ಇರ್ಬೇಕಾದ್ರೆ ಅವಾಗ್ಲೂ ಅಷ್ಟೇ 1 ಗಂಟೆ 10 ನಿಮಿಷ ಆಯ್ತು. ಇವಾಗ್ಲೂ 1 ಗಂಟೆ 10 ನಿಮಿಷ ಇರುದು. ಅದೇನು ಇವಾಗ ಟ್ರಾಫಿಕ್ ಜಾಸ್ತಿ ಆಗಿದೆ? ಟ್ರಾಫಿಕ್ ಜಾಸ್ತಿ ಆಗಿದೆ. ಅವಾಗಿದ್ದ ಟೈಮಿಂಗ್ ಈಗೇನು ಅಷ್ಟೇನಿಲ್ಲ ಅಲ್ಲ, ಅದೇ ಟೈಮ್ ಅಲ್ಲೇ ರೀಚ್ ಮಾಡುದು. ಓಕೆ. ಹಾಗೆ ಸರ್, ನಿಮ್ದೊಂದು ಇಷ್ಟವಾದಂತಹ ಬಸ್ ಯಾವ್ದು? ಇದು ಇವಾಗ ಲೈಲ್ಯಾಂಡ್ ಇದೆ, ನಿಮ್ಮ ಫೇವರೇಟ್? ಲೈಲ್ಯಾಂಡ್ ಕಂಫರ್ಟ್. ಯಾಕೆ ಅದು? ಕುತ್ಕೊಳ್ಳಿಕ್ಕೆ ಆರಾಮ, ಓಡಿಸ್ಲಿಕ್ಕೇನು ಆರಾಮ. ಓಕೆ. ಗ್ರಿಪ್ ಗಾಡಿ. ಇದು ಲಿಂಕ್ಸ್ ಗಾಡಿಯಾ? ಸ್ಮಾರ್ಟ್ ಲಿಂಕ್ಸ್ BS4 ಸ್ಮಾರ್ಟ್ ಲಿಂಕ್ಸ್. ಓಕೆ. ನೀವು ಗ್ರಿಪ್ ಅಂತ ಹೇಳಿದ್ರಲ್ಲ, ಅದು
ಹೇಗೆ ಸರ್ ನಿಮ್ಗೆ ಡ್ರೈವಿಂಗಿಗೆ ಕಂಫರ್ಟ್ ಆಗ್ತದಾ ಹೇಗೆ? ಕಂಫರ್ಟೇಬಲ್ ಆಗ್ತದೆ. ಅಂದ್ರೆ ಓವರ್ಟೇಕ್ ಎಲ್ಲ ಮಾಡುವಾಗ ಓವರ್ಟೇಕ್ ಮಾಡ್ಲಿಕ್ಕೆಲ್ಲ ಸುಲಭ. ಹಾ, ನಿಮ್ಗೆ ಮತ್ತೆ ಆ ಹೇಳಿದಾಗೆ time ಅಲ್ಲಿ- ನಮ್ಗೆ ಹೇಳಿದಾಗೆ ನಿಲ್ತದೆ ಗಾಡಿ, ಬ್ರೇಕ್ ಎಲ್ಲ. ಯಾಕೆ ಸರ್ ನಿಮ್ಗೆ ಲೈಲ್ಯಾಂಡ್ ಅಷ್ಟು ಇಷ್ಟ? ಲೈಲ್ಯಾಂಡ್ ಗಾಡಿ ಎಲ್ಲ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗುತ್ತೆ ಓಡಿಸಕ್ಕೆಲ್ಲ, ಓಕೆ. ಕುತ್ಕೊಳ್ಳಿಕ್ಕೆ ಆರಾಮ. ಟಾಟಾ ಗಾಡಿಯಲ್ಲಿ ಆದ್ರೆ ಕಷ್ಟ. ಕುತ್ಕೊಳ್ಳಿಕ್ಕೆಲ್ಲ ನಿಮ್ಗೆ ಅದ್ರಲ್ಲಿ ಎಲ್ಲ ವೇರಿಯೇಷನ್ ಆಗ್ತದ, ಚೇಂಜ್ ಬರುತ್ತಾ? ಅಂದ್ರೆ ಒಂದೊಂದು ಟೈಪ್ ಇರುತ್ತಾ? ಟಾಟಾದಲ್ಲಿ ಬೇರೆ, ಟಾಟಾದಲ್ಲಿ ಅಂದ್ರೆ ಸ್ವಲ್ಪ ಇದ್ರಲ್ಲಿ ಗ್ಯಾಪ್ ಎಲ್ಲ ಜಾಸ್ತಿ ಇರುತ್ತೆ. ಲೈಲ್ಯಾಂಡ್ ಅಲ್ಲಿ ಲೈಲ್ಯಾಂಡ್ ಜಾಸ್ತಿ ಅಲ್ಲಿ ಇರುತ್ತೆ. ಜಾಸ್ತಿ, ಟಾಟಾ ಗಾಡಿಯಲ್ಲಿ ಸ್ವಲ್ಪ ಇಕ್ಕಟ್ಟಾಗತ್ತೆ. ಆತರ. ಆತರ. ಮತ್ತೆ ಬೇರೆ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ? ಟಾಟಾ ಗಾಡಿ ಅಂತ ಹೇಳಿದ್ರೆ ಪಿಕಪ್ ಜಾಸ್ತಿ. ಓಕೆ, ಟಾಟಾ ಗಾಡಿಯಲ್ಲಿ ಪಿಕಪ್ ಜಾಸ್ತಿ, ರಪ್ಪ ಪಿಕಪ್ ತಗೊಳ್ತದೆ. ಇದರಲ್ಲಿ ಪಿಕಪ್ ಸ್ಲೋ ತಗೊಳ್ತದೆ. ಹಾ. ಇದು ಪಿಕಪ್ ತಗೊಂಡ ನಂತರ ಉಂಟಲ್ಲ, ಈ ಗಾಡಿಯನ್ನು ಇಟ್ಕೊಳ್ಲಿಕ್ಕೆ ಆಗುದು. ಟಾಪ್ ಅಂಡ್ ಟಾಪ್ ಟಾಪ್ ಅಂಡ್ ಟಾಪ್ ಒಳ್ಳೆ ಗಾಡಿ. ಲೈಲ್ಯಾಂಡ್ ಟಾಪ್ ಅಂಡ್ ಟಾಪ್ ಲೈಲ್ಯಾಂಡ್ ಅಲ್ವಾ? ಹಾ. ಆತರ ಪಿಕಪ್ ಇದ ವಿಷಯಕ್ಕೆ ಬರೋದಾದ್ರೆ ಟಾಟಾ ಬೆಸ್ಟ್. ಕಾಂಪಿಟಿಷನ್ಗೆಲ್ಲ ಟಾಟಾ ಗಾಡಿ. ಕಾಂಪಿಟಿಷನ್ ಮಾಡ್ಲಿಕ್ಕೆಲ್ಲ ಟಾಟಾ ಗಾಡಿ ಒಳ್ಳೆ ಆಗ್ತದೆ. ಆತರ ಮಾಡಿದ್ರೆ ಸರ್ ನೀವು ಕಾಂಪಿಟಿಷನ್ ಎಲ್ಲ ಆಗ್ತದಾ? ಸಿಟಿಯಲ್ಲಿ ಇರುವಾಗೆಲ್ಲ ಮಾಡಿದ್ದೇನೆ. ಯಾವ ರೂಟದಲ್ಲಿ ಮಾಡುವ ಮಲ್ಪೆ, ಇದು ಮಣಿಪಾಲ. ಯಾವ್ದಕ್ಕೆಲ್ಲ ಕಾಂಪಿಟಿಷನ್ ಆಗ್ತಿತ್ತು ಮುಂಚೆ? ಮುಂಚೆ ಎಲ್ಲ ಸಿಟಿಯಲ್ಲೆಲ್ಲ ಇದ್ದದ್ದೆಲ್ಲ. ಹೌದು. ನೀವು ಟಾಟಾದಲ್ಲಿ ಇದ್ರ ಅವಾಗ? ನಾನು ಟಾಟಾ ಗಾಡಿ. ಹೇಗೆ ಕಾಂಪಿಟಿಷನ್? ಅದು ಒಂಥರ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಳಿ, ಕೆಲವರಿಗೆ ಅಂದೆಲ್ಲ ಸಿಟಿಯಲ್ಲೆಲ್ಲ ಒಂದೊಂದು ನಿಮಿಷ ಇರ್ತದೆ. ಒಂದ್ ನಿಮಿಷ ಬ್ಲಾಕ್ ಆದ್ರೂ ಮುಂದೆ ಗಾಡಿ ಕಾಣ್ತದಲ್ಲ, ಹಾಗೆ ಸ್ವಲ್ಪ ಕಾಂಪಿಟಿಷನ್ ಮಾಡ್ಬೇಕು. ಅದು ಮಾಡ್ಲೇಬೇಕು ಅಲ್ವಾ? ಸಿಟಿ ಡ್ರೈವಿಂಗ್ ತುಂಬಾ ಕಷ್ಟ ಸರ್. ಸಿಟಿಯಲ್ಲಿ ಒಂದು 4 ಕಣ್ಣು ಇದ್ರು ಸಾಕಾಗುದಿಲ್ಲ ಅಲ್ವಾ? ಕಾರ್ನವರು, ಬೈಕ್ನವರೆಲ್ಲ ಇಲ್ಲೆಲ್ಲ ಕಾಣುದಿಲ್ಲ. ಓಕೆ ಅಲ್ವಾ? ಸಿಟಿ ತುಂಬಾನೇ ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಸಿಟಿಗೆ ಮತ್ತೆ ತುಂಬಾ ಬರುದಿಲ್ಲ ಅಂತೆಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ. ಬಸ್ಸಿಗೆ ಯಾರು ಬರೋದಿಲ್ಲ ಹೇಳ್ತಾರೆ ಇವಾಗ. ಈಗ ಇನ್ನು ಯಾರು ಬರೋದಿಲ್ಲ, ಇನ್ನು ಉಮೇದ್ ಇದ್ದವ್ರು ಮಾತ್ರ ಬರ್ಬೇಕು. ಬಸ್ ಫೀಲ್ಡ್ ಅಲ್ಲಿ ಇದ್ದವ್ರು ಇನ್ನು ಬಸ್ ಬಿಡ್ತಿದ್ದಾರೆ ಅಲ್ವಾ? ನಿಜವಾಗ್ಲು ತುಂಬಾ ಜನ ನನ್ಗೆ ಸಹ ಹೇಳಿದ್ರು. ಈಗ ಹೊಸೊಬ್ರು ಕಲ್ತವ್ರು ಜಸ್ಟ್ ಬರ್ಬೇಕು. ಹೊಸೊಬ್ರು ಈಗ ಹೊಸೊಬ್ರು ಯಾರು ಇತ್ತೀಚೆಗೆ ಡ್ರೈವಿಂಗ್ ಅಲ್ಲಿ ಕಲಿತಾರಲ್ವಾ, ಹೌದು, ಅವ್ರು ಬರ್ಬೇಕಷ್ಟೇ. ಈಗ ಬಸ್ ಅಲ್ಲೇ ಇದ್ದವ್ರು ಜಾಸ್ತಿ ಇದ್ದವರು ಬಸ್ ಫೀಲ್ಡ್ ಬೇಡ ಅಂತ ಹೇಳ್ತಿದ್ದಾರೆ ಎಲ್ರು. ತುಂಬಾ ಜನ ಅದೇ ಹೇಳಿದ್ರು ನನ್ಗೆ ಸಹ. ತುಂಬಾ ಕಷ್ಟ ಆಗ್ತದೆ, ಮತ್ತೆ ಟ್ರಾಫಿಕ್ ಅಲ್ಲಿ ಕೆಲವರು ಹೇಳ್ತಾರೆ ಬಿಸಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಇಂಜಿನ್ ಎಲ್ಲ ತುಂಬಾ ಅಂದ್ರೆ ಹೀಟ್ ಅಲ್ಲ ಸರ್, ಇಲ್ಲೇ ಇರುತ್ತೆ. ತುಂಬಾ ಕಷ್ಟ ಡ್ರೈವಿಂಗ್ ಕೆಲಸ, ತುಂಬಾ ಕಷ್ಟ. ಇಲ್ಲಾದ್ರೆ ಸಹ ಇಷ್ಟು ಜನರ ಒಂದು ಜೀವ ನಿಮ್ ಕೈಯಲ್ಲಿ ಇರುತ್ತೆ. ನಿಮ್ಗೆ ಎಷ್ಟೇ ಟೆನ್ಷನ್ ಇರ್ಲಿ, ಎಷ್ಟೇ ನೀವು ತೋರಿಸುವಾಗಿಲ್ಲ ಅಲ್ವಾ? ನಿಮ್ದು ಸೇಫ್ಟಿ, ಪ್ಯಾಸೆಂಜರ್. ಹೌದೌದು, ಸೇಫ್ಟಿ ಮುಖ್ಯ. ಓಕೆ ಸರ್, ಇದು ಎಷ್ಟನೇ ಮಾಡೆಲ್ ಗಾಡಿ ಸರ್? ಇದು 2019 ಶಕ್ತಿ ಕರೂರು ರೆಡಿ ಸರ್. ತುಂಬಾ ಜನ ನನ್ಗೆ ಕಮೆಂಟ್ ಮಾಡ್ತಾ ಇದ್ರು, ಸಾಚಿ ಬಸ್ಸಿನ ವ್ಲಾಗ್ ಮಾಡಿ, ನನ್ನ ಫೇವರೇಟ್ ಬಸ್ ಅಂತ ಹೇಳ್ತಾ ಇದ್ರು. ಅವರಿಗೆ ಇವಾಗ ಈ ಒಂದು ವ್ಲಾಗ್ ನೋಡಿ ಖುಷಿ ಆಗ್ಬೋದು. ಅಂತವರಿಗೆ ಏನ್ ಮೆಸೇಜಸ್ ಹೇಳ್ತೀರಾ ನೀವೊಂದು ಸಾಚಿ ಬಸ್ಸಿನ ಫ್ಯಾನ್ಸಿಗೆ? ಸಾಚಿ ಬಸ್ಸಿನ ಫ್ಯಾನ್ಸ್ ಹೇಳಿದ್ರೆ ಅವರು ಇದೇ ಬಸ್ ಅಲ್ಲಿ ಬಂದಿರ್ಬೋದು, ಅವರಿಗೆ ಖುಷಿಯಾಗಿರ್ಬೋದು. ಅವರಿಗೆ ಒಂದು ಧನ್ಯವಾದ ಹೇಳ್ತೇನೆ. ಇದೇ ಬಸ್ ಅಲ್ಲಿ ಬಂದಿರ್ತಾರೆ, ಅದೇ ತರ ಸಾಚಿಯ ಬಸ್ಸಿನ ಮೇಲೆ ಅಭಿಮಾನ ಇರ್ಲಿ ಅಂತ ಹೇಳಿ ಹೇಳ್ತೀರಾ. ತುಂಬಾ ಜನ ನನ್ಗೆ ತುಂಬಾ ಪ್ರತಿಯೊಂದು ನನ್ನ ಲಾಗಿಗೆ ಸಹ ಕಮೆಂಟ್ ಬರ್ತಾ ಇತ್ತು, ಪ್ಲೀಸ್ ಸರ್ ಸಾಚಿ ಬಸ್ಸಿನ ಮಾಡಿ ಅಂತ. ಕೊನೆಗೂ ಸಾಚಿ ಬಸ್ಸಿನ ವ್ಲಾಗ್ ಮಾಡಿದ್ದೇನೆ, ಖುಷಿ ಆಗ್ಬೋದು. ಓಕೆ ಸರ್, ಸಾಚಿ ಅವರ ಹತ್ರ ಎಷ್ಟು ಬಸ್ ಇದೆ ಸರ್? ಸಾಚಿ ಅವರ ಹತ್ರ 4 ಎಕ್ಸ್ಪ್ರೆಸ್, 3 ಲೋಕಲ್ ಗಾಡಿ. ಲೋಕಲ್ ಯಾವ ರೂಟ್? ಪೆರ್ನಂಕಿಲ್ಲ ಉಡುಪಿ, ಚಿತ್ರಬೈಲು ಉಡುಪಿ, ಮತ್ತೆ ಪಳ್ಳಿಬೆಳ್ಳೆ ಇದೆ. ಮೂಡುಬೆಳ್ಳೆ ಆಗಿ ಪಳ್ಳಿಬೆಳ್ಳೆ. ಸರ್ ಓನರ್ ಹೆಸರು? ಪ್ರವೀಣ್ ಶೆಟ್ಟಿ ಅಂತ ಹೇಳಿ. ಇವಾಗೆಲ್ಲ ಸ್ವಲ್ಪ ಲೀಸಿಗೆ ಕೊಟ್ಟಿದ್ದಾರೆ. ಲೀಸಿಗೆ ಕೊಟ್ಟಿದ್ದಾರೆ. ಇದ್ರದ್ದು ಓನರ್ ಹೆಸರು ಸತೀಶ್ ಅಂತ ಹೇಳಿ. ಇವಾಗ ಸತೀಶ್ ಅವರು ನಡೆಸ್ತಾ ಇದ್ದಾರೆ. ಓಕೆ ಸರ್, ಮತ್ತೆ ಹೇಳಿ ಸರ್, ಬಸ್ ಫೀಲ್ಡ್ ಯಾವ ತರ ಆಗ್ತದೆ, ಹೇಗೆ ಡ್ರೈವಿಂಗ್ ಎಲ್ಲ? ಹೇಗೆ ಡ್ರೈವಿಂಗ್ ಮಾಡೋದು ಕಷ್ಟನಾ, ಈಸಿನಾ? ಕಷ್ಟ ಇದೆ, ಕಷ್ಟ. ಹೇಳ್ತದೆ ಖಾಲಿ ಸ್ಟೇರಿಂಗ್ ತಿರುಗಿಸಿದ್ರೆ ಆಯ್ತು ಅಂತ ಹೇಳಿ. ಇದ್ರಲ್ಲಿ ಕೂತರೆ ಗೊತ್ತಾಗ್ತದೆ ಹೇಗೆ ಅಂತ ಹೇಳಿ ಅಲ್ವಾ? ತುಂಬಾನೇ ಕಷ್ಟ, ಹೇಳಲಿಕ್ಕೆ ಈಸಿ ಅಲ್ಲ. ಎಲ್ಲ ಕೆಲಸ ಸಹ ಹಾಗೆ, ಅವರವರ ಕಷ್ಟ ಅವರಿಗೆ ಗೊತ್ತು ಹೇಳ್ತಾರೆ. ಈಗ ಕಂಡಕ್ಟರ್ ಕೆಲಸ ಹೇಳಿದ್ರೆ ಅವ್ರಿಗೂ ಕಷ್ಟನೇ, ಡ್ರೈವಿಂಗ್ ಕೆಲಸನೂ ಕಷ್ಟನೇ. ಅವರಿಗೆ ಸಹ ಕಷ್ಟ ಇರುತ್ತೆ, ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತೆ. ಅದ್ರ ತಾಳ್ಮೆ ಬೇಕು ಡ್ರೈವಿಂಗ್ ಅಲ್ಲಿ. ಹೌದು, ಮೇನ್ ಮುಖ್ಯವಾಗಿ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಅಲ್ವಾ? ಓಕೆ ಸರ್, ನಿಮ್ದು ಫೇವರೇಟ್ ಆದಂತಹ ಬಾಡಿ ಯಾವ್ದು? ಇವಾಗ ಇದು ಶಕ್ತಿ ಕರೂರು ತುಂಬಾನೇ ಬಾಡಿ ಇದೆ, ನಿಮ್ಮ ಫೇವರೇಟ್ ಯಾವ್ದು? ಪಿಟಿ ಕೋಚ್. ಯಾಕೆ ಸರ್? ಬಾಡಿ ಗಟ್ಟಿ. ಬಾಡಿ ಗಟ್ಟಿ ಓಡಿಸ್ಲಿಕ್ಕೆ ಗ್ರಿಪ್ ಇರುತ್ತೆ, ಸ್ವಲ್ಪ ವೇಟ್ ಇರತ್ತೆ ಗಾಡಿ. ಓಕೆ, ಗ್ರಿಪ್. ನೀವು ಯಾವ ಕಂಪನಿ ಗಾಡಿ ಓಡಿಸ್ತಾ ಇರ್ತೀರಿ? ಪಿಟಿ ಕೋಚ್ ಅಲ್ಲಿ ಮುಂಚೆ ಓಡಿಸಿದ್ರಿ? ಪಿಟಿ ಕೋಚ್ ರವಳ್ನಾಥ್. ಮುಂಚೆ ಯಾವ ರೂಟಿಗೆ ಹೋಗ್ತಿತ್ತು ಸರ್? ಉಡುಪಿ ಕಾರ್ಕಳ. ಒಳ್ಳೆ ಆಗ್ತಿತ್ತು ಅದು. ಓಕೆ,
ಮತ್ತೆ ನೆಕ್ಸ್ಟ್ ಬರುದಾದ್ರೆ ನಿಮ್ ಫೇವ್ರೆಟ್ ಯಾವ್ದು? ಪಿಟಿಕೋಚಿ, ಅಲ್ಲಿ ನೆಕ್ಸ್ಟ್ ಅದು ಬಿಟ್ರೆ ಶಕ್ತಿ. ಶಕ್ತಿ ಅಲ್ವಾ? ಪಿಟಿಗೆ ಮತ್ತೆ ಶಕ್ತಿಗೆ ತುಂಬಾ ಡಿಫ್ರೆನ್ಸ್ ಬರುತ್ತಾ ಸರ್ ಅದು ಬಾಡಿಯಲ್ಲಿ ನಿಮ್ ಡ್ರೈವಿಂಗ್ ಮಾಡ್ಲಿಕ್ಕೆ? ಇದು ಸ್ವಲ್ಪ ಬಾಡಿ ಹೈಟ್ ಬರುತ್ತೆ ಶಕ್ತಿ ಕೋಚ್, ಲೈಟ್ ವೇಟ್ ಬಾಡಿ, ಅದು ಸ್ವಲ್ಪ ವೇಟ್ ಬಾಡಿ. ಓಕೆ ಓಕೆ ಓಕೆ. ಎಸ್ ಸರ್, ಮತ್ತೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ ನೀವು? ಮದನ್ ಮಣಿಪಾಲ್ ಅವರದ್ದು ಯೂಟ್ಯೂಬ್ ನೋಡ್ತಾ ಇರ್ತೀನಿ, ಎಲ್ಲ ಹೊಸ ಹೊಸ ವಿಡಿಯೋ ಬರ್ತಾ ಇದೆ. ಓಕೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹೇಗೆ ಆಗ್ತದೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ? ಬಸ್ ಇದು ಮೊದ್ಲು ಯಾರು ವಿಡಿಯೋನು ಮಾಡ್ತಿರ್ಲಿಲ್ಲ, ಫೋಟೋನು ತೆಗಿತಿರ್ಲಿಲ್ಲ. ಇತ್ತೀಚೆಗೆ ದಿನಗಳಲ್ಲಿ ಅದೆಲ್ಲ ಫೋಟೋ ವಿಡಿಯೋ ಎಲ್ಲ ಆಗುದು ಮಾಮೂಲಿ ಆಗ್ತದೆ. ಆದ್ರೂ ಚಂದ ಇದಾಗಿದೆ, ವೈರಲ್ ಆಗ್ತದೆ, ಖುಷಿ ಆಗ್ತದೆ. ಖುಷಿ ಆಗ್ತದೆ. ನಮ್ಮ ಬಸ್ ಅನ್ನು ಕೂಡ ವಿಡಿಯೋ ಮಾಡಿ ವೈರಲ್ ಮಾಡ್ತಾರಲ್ಲ, ಪ್ರತಿಯೊಬ್ಬರಿಗೆ ರೀಚ್ ಆಗ್ಬೇಕಲ್ವಾ? ಪ್ರತಿಯೊಬ್ಬರು ರೀಚ್ ಆಗಬೇಕು. ಪ್ರೈವೇಟ್ ಬಸ್ ಇದು, ಪ್ರೈವೇಟ್ ಬಸ್ಸಿನವರದ್ದು ಕಷ್ಟ ಸುಖ ಎಲ್ಲರಿಗೂ ಗೊತ್ತಾಗ್ಬೇಕು ಹೇಗೆ ಆಗ್ತದೆ ಅಲ್ವಾ? ಖಂಡಿತ ಸರ್, ಇನ್ನು ಸಹ ನಿರಂತರ ನಮ್ಮ ವಿಡಿಯೋ ಬರುತ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.